ಅವರ ಫೇವ್ರೆಟ್ ನಾಯಿ ಬಂತು. ರಶ್ ಅಂದ್ರೆ ರಶ್ ಇದೆ. ನಾವು ಲೈಫಲ್ಲಿ ಫುಲ್ ಜಾಲಿ ಮಾಡಬೇಕು, ಬ್ಯುಸಿ ಇರಬೇಕು, ಟೆನ್ಷನ್ ಇರಬೇಕು, ಎಲ್ಲ ಇರಬೇಕು. ಸುಳ್ಳು 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 ಸುಳ್ಳು, ಇದು ಮಾತ್ರ ಸುಳ್ಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್ಸ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಆ್ಯಕ್ಚುಲಿ ಇವಾಗ ಟೈಮ್ ಬಂದು 8:30 ಅಂದರೆ ನೈಟ್ 8:30. ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಮಾರ್ನಿಂಗ್ ಎಲ್ಲ ನಂದು ವರ್ಕ್, ಕಾಲೇಜ್ ಲೈಫ್ ಕಂಪ್ಲೀಟ್ ಆಯಿತು. ಸೊ ಈಗ ನಾನು ಬಂದು ಫ್ರೆಶಪ್ ಆಗಿ ರೆಸ್ಟ್ ಮಾಡಿ, ಓಕೆನಾ, ಈಗ ನಾವು ನೈಟ್ ಔಟ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಹಂಗಾಗಿ ನಾವು ನೈಟ್ ಔಟ್ ಎಲ್ಲಿಗೆ ಹೋಗ್ತೀವಿ ತೋರಿಸೋಣ ಅಂತ ಇದ್ದೀನಿ ಗೈಸ್ ಇವತ್ತು, ಓಕೆನಾ. ಬನ್ನಿ, ಈಗ ಒಂದು ಸ್ವಲ್ಪ ಕರ್ಡ್ ರೈಸ್ ತಿನ್ಕೊಂಡು ಹೋಗೋಣ ಅಂತ ಪ್ರಿಪೇರ್ ಮಾಡಿದೆ. ನೋಡಿ ಇಲ್ಲಿ 2 ಬೌಲ್ಸ್, ಇದು ನನಗೆ, ಇದು ಖುಷಿಗೆ, ಇಬ್ಬರಿಗೂ ಕರ್ಡ್ ರೈಸ್ ರೆಡಿ ಮಾಡಿದ್ದೀನಿ ಗೈಸ್. ನಿಮಗೆಲ್ಲ ಕರ್ಡ್ ರೈಸ್ ಇಷ್ಟನಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಇವಾಗ ಖುಷಿಗೆ ಕೊಡೋಣ. ನನಗೆ ಮುಂಚೆ ಉಪ್ಪಿಟ್ಟೆಲ್ಲ ಆಗ್ತಿರಲಿಲ್ಲ, ಇವಾಗ ಉಪ್ಪಿಟ್ಟು ಇಷ್ಟ, ಕರ್ಡ್ ರೈಸ್ ಇಷ್ಟ, ಎಲ್ಲ ತಿಂತೀನಿ ಇವಾಗ. ತಗೊಳ್ಳಿ ಖುಷಿ ಅವರ. ನೌ ವಿ ಆರ್ ಗೋಯಿಂಗ್ ಟು ನೈಟ್ ಔಟ್. ಖುಷಿ ಟೈಮ್ ಎಷ್ಟು? ಟೈಮ್ ತೋರಿಸು. 22:03 ಅಂದರೆ 22 ಅಂತಂದರೆ 10:03 o'clock ನೈಟು 10 o'clock ಗೈಸ್. ನಾವು ಎಷ್ಟೊಂದು ದಿನ ಆಯಿತು ಹೋಗಿಲ್ಲ ಅಲ್ಲ ತಾನೆ ಖುಷಿ. ನೋಡಿ ಗೈಸ್, ನಾನು ಇಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ, ನಮ್ಮ ಖುಷಿ ಊಟ ಮಾಡ್ತದೆ. ನಾವು ಎಷ್ಟೊಂದು ವರ್ಷ ಎಲ್ಲ ಎಷ್ಟೊಂದು ದಿನ ಆಯ್ತು ಹಿಂಗೆ ಹೋಗಿರಲಿಲ್ಲ ಗೈಸ್. 10 o'clock ವರ್ಷ ಆಯ್ತು ಹೋಗಿಲ್ಲ ನಾವು. ಯಾವಾಗ ಹೋಗಿದ್ವಿ ಅಷ್ಟೇ, ಒಂದು ಇಯರ್ ಆಯಿತು. ಅದು ಲಾಂಗ್ ಡ್ರೈವ್ ಏನು ಹೋಗಿರಲಿಲ್ಲ ಆವಾಗ. ನಾವು ಆ್ಯಕ್ಚುಲಿ ಈ ಥರ ಹೋಗಿ ತುಂಬ ಅಂದರೆ 1 ಇಯರ್ ಆಯಿತು ಗೈಸ್. ನೈಟ್ ಔಟು, ನೈಟ್ ಡ್ರೈವ್ ಅಂತ ನಾವು ಹೋಗಿದ್ದು ತುಂಬ ರೇರು. ಯಾಕೆಂದರೆ ಡೈಲಿ ಹಿಂಗೆ ಬರ್ತಿದ್ವಿ, ಡಿಪಾರ್ಟ್ಮೆಂಟಿಂದ ಹಿಂಗೆ ಬರ್ತಿದ್ವಿ, ಹಿಂಗೆ ಸುಸ್ತಾಗ್ತಿತ್ತು. ಖುಷಿ ಅವಾಗ ಆಫೀಸ್ ಇರ್ತಿತ್ತು. ಈಗಾದ್ರೆ ವರ್ಕ್ ಫ್ರಮ್ ಹೋಮ್, ಅದಕ್ಕೆ ನನಗೆ ಮಜಾ. ಯಾಕೆ ಅಂದರೆ ಖುಷಿ ಮನೇಲೇ ಇದ್ದಿದ್ದು ಖುಷಿಗೆ ಬೋರ್ ಆಗುತ್ತೆ, ವರ್ಕ್ ಫ್ರಮ್ ಹೋಮ್ ಅಂತ ಇದ್ದು. ಬಟ್ ಈಗ ನನಗೂ ಒಂಥರ, ನಾನು ಆರಾಮಾಗೆ ಖುಷಿ ಜೊತೆ ಹೋಗ್ಬೋದು. ಈಗಿನ ಜಸ್ಟ್ ಪೆಟ್ರೋಲ್ ಹಾಕ್ಸಿದ್ವಿ ಗೈಸ್. ಸೊ ಪೆಟ್ರೋಲು ಈಗ ಆ್ಯಕ್ಚುಲಿ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ತುಂಬ ಎಲ್ಲಿ ಎಷ್ಟೊಂದು ದೂರ ಹೋಗಿ ಕೇಳಿದ್ರು ಪೆಟ್ರೋಲ್ ತುಂಬ ರಶ್ಶು ಇದೆ. ಮತ್ತು ನೈಟ್ 10:30 ಆದ್ರೂ ರಶ್ ಇದೆ. ನಾವೇ ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಾ. ಪರಿಸ್ಥಿತಿ ಅದಕ್ಕೆ ಹೇಳೋದು, ಅನ್ನೆಸರಿ ಓಡಾಡಬಾರ್ದು. ಕಾರು ನಿಂತಿದ್ದ ಜಾಗದಲ್ಲಿ ನಿಲ್ಸ್ಬಾರ್ದಲ್ವಾ, ತಗೊಂಡು ಹಿಂಗೆ ಹೋಗ್ತಾ ಇದೀವಿ ಗೈಸ್. ಎಷ್ಟೊಂದು ದಿನ ಆಯ್ತಲ್ವಾ, ತೆಗ್ದ್ಬಿಟ್ಟು ಅದಕ್ಕೆ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬರ್ತಾ ಇದೀವಿ. 1 ವರ್ಷ ಆಯ್ತು ಗೈಸ್ ನೈಟ್ ಡ್ರೈವ್ ಹೋಗ್ಬಿಟ್ಟು. ಹಂಗಾಗಿ ಒಂದು ರೌಂಡ್. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಏಕಾಂಗಿ ಇಲ್ಲ, ಇಲ್ಲಿ ಜೋಡಿ ಸಂಚಾರಿ. ಜೋಡಿ ಸಂಚಾರ ನೋಡಿ ಗೈಸ್.
ಹೆಂಡತಿ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು. ಹೌದು ತಾನೇ? ಯಾವಾಗ ಹಿಂಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು? ಆದ್ರೂ ಖುಷಿ ನಾವಿಬ್ರು ಜೊತೆಗಿದ್ದು ನಮ್ ಜೊತೆಗೆ ಇದೀವಿ ಅನ್ನೋದೇ ಫೀಲ್ ಆಗಲ್ಲ ಅಲ್ವಾ? ಎಷ್ಟು ಸಾಕಾಗ್ತಾನೆ ಇಲ್ಲ ಅಲ್ವಾ? ಅಂದ್ರೆ ಕೆಲ್ಸಕ್ಕೆ ಹೋಗ್ತೀವಿ, ಬಂದ ತಕ್ಷಣ ಸುಸ್ತಾಗುತ್ತೆ, ನಾವು ಕುತ್ಕೊಂಡು ಮಾತಾಡಕ್ಕಾಗಲ್ಲ, ಎಲ್ಲ ಇರುತ್ತೆ. ಅದು ಹಂಗೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ವರ್ಕ್ ಮಾಡ್ತಾರೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಮತ್ತೆ ಆ ಥರ ಇದ್ದಾಗ ಈ ಥರ ನಿದ್ದೆನ ಸ್ವಲ್ಪ ತ್ಯಾಗ ಮಾಡಿ ಹಿಂಗೆ ಓಡಾಡ್ಬೇಕಷ್ಟೇ. ನಿದ್ದೆ ತ್ಯಾಗ ಮಾಡಕ್ ಮೇಡಮ್ ರೆಡಿ ಇಲ್ಲ. ನಾನೇನ್ ಗೊತ್ತಾಗೆ ಸೀರಿಯಸ್ ಆಗಿ ಹೇಳ ನನ್ನ ಸ್ಟೋರಿನ. ಊಟ ನಿದ್ದೆ ಇದ್ರೆ ಇಲ್ಲ, ನಾನು ಆಲ್ರೆಡಿ ಮೇಕಪ್ ಎಲ್ಲ ರಿಮೂವ್ ಮಾಡ್ಕೊಂಡು ಸುಳ್ಳು 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 ಇದು ಮಾತ್ರ ಸುಳ್ಳು. ನೀನ್ ಮೇಕಪ್ ತೆಗ್ದು ಮಲಗಿದ್ದು ಅಂತ ನನ್ಗೆ ಗೊತ್ತಿಲ್ಲ. ಅಂದ್ರೆ ಅದೇ ಡ್ರೆಸ್ ಈಗ ಹಾಕೊಳ್ಳೋದು ಬೇಡ ಅಂತ ಹೇಳಿ ಆರಾಮ ಮಲಗಿದ್ಯಾ, ಮತ್ತೆ ಹಾಕೊಂಡು ರೆಡಿ ಆಗ್ತೀಯ ಅನ್ಕೊಂಡಿದ್ದಿದ್ದು ನಾನು. ಇಲ್ಲ ಖುಷಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ. ಯಾಕೆ ಗೊತ್ತಾ? ಯಾಕೆ ನಾನು ಹಂಗೆ ಮಾಡಿದ್ದು? ನನಗೆ ರೀಲ್ಸ್ ಮಾಡಿದ್ವಿ, ಸುಸ್ತಾಯ್ತೀನಿ. ಕ್ರಿಕೆಟ್ ನೋಡೋಕ್ಕೆ ಅಂತ ಕೂತ ನನಗೆ ನಿದ್ದೆ ಬಂತು. ನನಗೆ ಕರೆಕ್ಟ್ ಟೈಮಿಗೆ ಊಟ, ಕರೆಕ್ಟ್ ಟೈಮಿಗೆ ನಿದ್ದೆ ನಂದು. ನಾನು ನಿದ್ದೆ ಎಲ್ಲ ಕಾಂಪ್ರಮೈಸ್ ಆಗಲ್ಲ ಗೈಸ್, ಯಾಕೆಂದರೆ ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವಾ? ಅದಕ್ಕೆ ಮತ್ತೆ ನಾಳೆ ಖುಷಿ ಡ್ರಾಪ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಇವತ್ತು ನಾನು ಓಕೆ ಅಂತ ನಿದ್ದೆನ ತ್ಯಾಗ ಮಾಡಿಬಿಟ್ಟು ನಿದ್ದೆನ ತ್ಯಾಗ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ಬೋದು ಅಂತ. ಈಗಲೇ 10:40 ಆಗ್ತಾ ಬಂತು ಟೈಮು. 10:30 10:30ನಾ? 10:30 ಟೈಮ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟಿದೆ ಅದಕ್ಕೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಗೈಸ್. ಏನಾದರೂ ಹಿಂಗೆ ಬೇಗ ಬೇಕು ಅಂದ್ರೆ ಬೇಗ ಹಾಕ್ಸ್ಕೊಬಿಡಿ. ಯಾವಾಗ ಇದಾಗುತ್ತೋ ಗೊತ್ತಿಲ್ಲ. ಯಾಕೆ ಗೊತ್ತಾ? ಮತ್ತೆ ಸ್ಟಾರ್ಟ್ ಆಗಿದೆ ಅಲ್ಲಿ. ಹೌದಾ? ವಾರ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ನ್ಯೂಸ್ ಗೊತ್ತಿಲ್ಲ, ನಾನೇನು ನೋಡ್ದೆ. ನಿದ್ದೆ ತ್ಯಾಗ ಮಾಡಿ ಬಂದು ಕೂತಿದ್ದೀವಿ ನಮ್ಮ ಖುಷಿ ಜೊತೆ. ಇಂಥ ಚಾನ್ಸ್ ಯಾರು ಅಲ್ಲ, ಇದ್ರ ಬದಲಿ ನಾವು ಏರ್ಪೋರ್ಟಾಗೆ ಕಾಫಿ ಕುಡಿಬೋದಿತ್ತಲ್ವಾ? ಏನು ಹೇಳಲೇ ಇಲ್ಲ. ನನಗೆ ಮರ್ತೋಯ್ತು. ಯಾರಿಗೆ ಹೊಸ ಥರ ಎಷ್ಟು ಬೇಕಾದ್ರೆ ಚಿನ್ನ ಏನಂತೆ ಚಿನ್ನ ಎಷ್ಟು ಮಾಡ್ತಾನಲ್ಲ, ಹಂಗಾಯ್ತು. ಈ ರೋಡೇ ಸರಿ ಇಲ್ಲ ಚಿನ್ನ. ಒಂದು ಮಾತು ಹೇಳ ನಿನಗೆ. ಹೇಳ್ತೀನ ನೀನು ಆ ಕಡೆ ಈ ಕಡೆ ನೋಡ್ಸ್ಕೊಂಡು ನಿನ್ ಬಿಟ್ರೆ ನನಗೆ ಏನು ಇಲ್ಲ ಚಿನ್ನ. ನೀನಂದ್ರೆ ನಾನು. ರೋಡ್ ತುಂಬಾ ಖರಾಬ್ ಆಗಿದೆ ಚಿನ್ನ. ಹೋಗ್ತಿರೋದು ಎಲ್ಲಿಗೆ? ಹೋಗ್ತಿರೋದು ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ. ಡ್ರೈವ್ ಏನಿಲ್ಲ ಗೈಸ್, ಊಟ ಮಾಡಕ್ ಹೋಗ್ತಿದೀವಿ. ಊಟ ಮಾಡಕ್ಕೆ ಗೈಸ್ ನಾವು ಯಲಹಂಕದಲ್ಲಿರೋದು. ಯಲಹಂಕದಿಂದ ನಾವು ಒಂದು 20 ಕಿಲೋಮೀಟರ್ಸ್ ದೂರಕ್ಕೆ ಹೋಗ್ತಾ ಇದೀವಿ. ಅದು ಮೊಸರನ್ನ ತಿನ್ಕೊಂಡೆ ಹೊಟ್ಟೆ ಹಸಿ ತಡೆಯಕ್ಕಾಗಲ್ಲ. ಕರ್ಡ್ ರೈಸ್ ತಿಂದು ನಾವು 8:30ಗೆ. ಇವಾಗ ಪ್ರೂಫ್ ಈಸ್ ದೇರ್. ಮುಗಿತಾ ಇತ್ತು ಆ ಟೈಮಲ್ಲಿ ತಿಂದಿದ್ದು ನಾವು. ಫಸ್ಟ್ ಇನ್ನಿಂಗ್ಸ್ ಮುಗಿತಾ ಇತ್ತು ಆಲ್ರೆಡಿ. ನಾನು 8:30ಗೆ ಅಂತ ಆಲ್ರೆಡಿ ಹೇಳಿದ್ದೀನಿ ಅಲ್ಲಿ ಟೈಮಿಂಗ್ಸ್. ಅದಕ್ಕೆ ನಂಗೆ ನೆನಪಿರೋದು. ಎಲ್ಲ ಪ್ರೂಫ್ ಸಮೇತ ಇಟ್ಟಿದ್ದೆ ಬ್ಲಾಗರ್. Yes, I'm the vlogger, you know. I'm the influencer, you know. Oh my gosh. ನೋಡೋಣ ಗೈಸ್, ಖುಷಿ ಇವತ್ತೇನು ಕುಡಿಸ್ತಾವೆ ಅಂತ. ಹಾಕಿಸ್ತಾವ ನೀವು ಹಾಕಿಸ್ತಾ ಇರೋದು ಇವಾಗ. ನಾನು ಸುಲಭವಾಗಿ ನಿದ್ದೆ ಮಾಡಲ್ಲ. ನಿದ್ದೆ ಟೈಮಲ್ಲಿ ಹಾಕಿಸ್ತೀನಿ ಅಷ್ಟೇ. ನಿಮ್ಮ ಥರ ಅಂತ ಮಲ್ಕೊಳ್ಳಲ್ಲ. ನನಗೆ ಎಚ್ಚರ ಇರುತ್ತೆ. ಈ ಥರ ಆಚೆ ಬಂದ ನಿದ್ದೆ ಮಾಡಲ್ಲ ನಾನು. ಹಾಕೋಕೆ ಅದು ನಿದ್ದೆ ಟೈಮು ನಮ್ದು. ಈಗ 10:30 ಬೆಳಗ್ಗೆ ಎಲ್ಲ ಪಿಳಿ ಅಂತ ಲ್ಯಾಪ್ಟಾಪ್ ನೋಡ್ಬಿಟ್ಟು ಇವಾಗ ಇಲ್ಲಿ ಹಾಕಿಸ್ಬೇಡ ಅಂದರೆ. ಇವತ್ತು ಸ್ವಲ್ಪ ವರ್ಕ್ ಇತ್ತು, ಅದು ವರ್ಕ್ ಎಲ್ಲ ಮಾಡಿ. ಆ್ಯಕ್ಚುಲಿ ಹಿಂಗಿರ್ಬೇಕು ನನಗೆ. ಸುಮ್ಮನೆ ಮನೇಲಿರೋದು ಅವೆಲ್ಲ ನಂಗೆ ಇಷ್ಟ ಆಗಲ್ಲ. ಮತ್ತು ಮಕ್ಕಂಡಿದ್ದೆ ಮೇಕಪ್ ತಗೊಂಡು. ಅಲ್ಲ ಹಂಗಲ್ಲ, ಇದು ಅಂದರೆ ವರ್ಕಿಂಗ್ ವುಮೆನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ವರ್ಕ್ ಮಾಡೋದು ಫುಲ್ ಲೈಫಲ್ಲಿ ಫುಲ್ ಬ್ಯುಸಿ ಇರಬೇಕು ಗೈಸ್. ಲೈಫಲ್ಲಿ ಏನೂ ಇಲ್ಲ. ಲೈಫಲ್ಲಿ ಬ್ಯುಸಿ ಇರಬೇಕು. ಬ್ಯುಸಿ ಇದ್ರೆ ಟೆನ್ಷನ್ ಇಲ್ಲ, ತಲೆ ಓಡ್ತಾ ಇರಬೇಕು. ಅವಾಗ ಬೇರೆ ಡಿಸ್ಟ್ರಾಕ್ಷನ್ ಆಗಲ್ಲ. ಮತ್ತೆ ಏನು ನಾವು ಚಿಂತೆ ಎಲ್ಲ ಮಾಡಕ್ ಹೋಗಲ್ಲ. ನಾವು ಲೈಫಲ್ಲಿ ಫುಲ್ ಜಾಲಿ ಮಾಡಬೇಕು, ಬ್ಯುಸಿ ಇರಬೇಕು.
ಟೆನ್ಷನ್ ಇರಬೇಕು, ಎಲ್ಲ ಇರಬೇಕು. ಈಗ ನೋಡು Mixture. ಮುಗೀತು, ಈ ವರ್ಕ್ ಡೇಸ್ ಮುಗೀತು, ವೀಕೆಂಡಲ್ಲೂ ನಾವು ಅದನ್ನೇ ಚಿಂತೆ ಮಾಡ್ತೀರ, ಮತ್ತೆ ವರ್ಕ್ ಡೇ ಬರುತ್ತೆ, ಅದಕ್ಕಂತಾನೆ ವೀಕೆಂಡ್ ಇರೋದು. Yes. ಲೆಟ್ಸ್ ಎಂಜಾಯ್ ದ Hey. ಟೈಮ್ Time. ಎಂಜಾಯ್ ದ ಟೈಮ್ Both. ಅಷ್ಟೇ. ಇವತ್ತಿದ್ದವ್ರು ನಾಳೆ ಇರಲ್ಲ, ಎಂಜಾಯ್ ಮಾಡಿ ಹೋಗ್ತಾ ಇರಿ, ಖುಷಿಯಾಗಿರಿ. ಏನಂತೀವಿ? ಎಸ್ ಅಂತ ಹೇಳ್ತೀನಿ. ಎಸ್ ಆರ್ ನೋ ಆಡಿಸ್ತೀನಿ ನಾನು, ಎಸ್ ಅಂತ ಹೇಳ್ತೀನಿ ಅಂತ. ಹಾಕ್ಲಿಸ್ಕೊಂಡೆ ಡ್ರೈವರ್ ಡ್ರೈವ್ ಮಾಡ್ತಿದ್ದೆ. ಡ್ರೈವರ್ ಮಾಡಿಟ್ಲಪ್ಪ ಅವಳು, ಹಸ್ಬೆಂಡ್ ಆದರೂ ಡ್ರೈವರು ಆಗಿರ್ತಾರೆ, ಗಾರ್ಡಿಯನ್, ಕೇರ್ ಟೇಕರ್. ಆಮೇಲೆ ಏನೇನ್ ಬೇಕು ಹಸ್ಬೆಂಡ್ ಅಂತ ಏನೇನ್ ಇರ್ಬೇಕು ಕೇಳಿ. ಹೆಲ್ಪರು, ಡೆಲಿವರಿ ಬಾಯ್, ಮತ್ತೆ ಚೆಫ್. ಹೌದು, ಮತ್ತೆ ಕ್ಲೀನರ್. ಆಕ್ಚುಲಿ ಕ್ಲೀನರು ಆಕ್ಚುಲಿ ಎಲ್ಲ ಆಗಿರ್ತಾರೆ ಗೈಸ್. ಗಂಡ ಅಂದ್ರೇನೆ ಗಂಡ. ಗಂಡ ಅಂದರೆ ಗಂಡ, ಭೂಪತಿ ಗಂಡ. ಓಕೆ ಗೈಸ್, ನಾನು ಇನ್ನೂ ಹಾಡು ಹೇಳ್ತಾ ಇದ್ದೀನಿ. ಎಣ್ಣೆ ಗಾಡಿಗಳು ರೋಡಿನಲ್ಲಿ ತೇಲಾಡುತ್ತಿವೆ. ನೈಟ್ ಆದ್ರೆ ಎಣ್ಣೆ ಗಾಡಿಗಳು ಹೋಗ್ತಾರೆ, ರಾಂಗ್ ರೂಟಲ್ಲೇ ಬರ್ತಾರೆ. ಗೈಸ್ ಹೌದು, ನೈಟ್ ಟೈಮಲ್ಲಿ ಸ್ವಲ್ಪ ಓಲಾಡೋದು ತೇಲಾಡೋದು ಸ್ವಲ್ಪ ಜಾಸ್ತಿ ಇರ್ತಾರೆ. ಇಲ್ಲೇ ಎಲ್ಲ ರೈಟಿಗೆ ಹೋಗ್ಬೇಕು. ನೋಡ್ಲಾ? ನೋಡ್ತೀನಿ. ಯು ಡೋಂಟ್ ವರಿ ಚಿನ್ನ, ಐ ಆಮ್ ಟೇಕಿಂಗ್ ಯು ಔಟ್ ಅಂದ್ರೆ ಯು ಹ್ಯಾವ್ ಟು ರೆಸ್ಟ್ ಆ್ಯಂಡ್ ಎಂಜಾಯ್ ದ ಡ್ರೈವ್. ದಟ್ಸ್ ಇಟ್. 10 minutes ಅಷ್ಟೇ ಇನ್ನು. ಓಕೆ. ಐ ಆಮ್ ದ ಸ್ಪಾನ್ಸರ್ ಟುಡೇ. ಎಷ್ಟು ಬಿಸಿ ಇದೆ ನೋಡು, 11 ಗಂಟೆಗೂ ಅಲ್ಲ? ಬೆಂಗಳೂರು ಇಸ್ ನಥಿಂಗ್ ಬಟ್ ಫುಲ್ ಬ್ಯುಸಿ ಟ್ರಾಫಿಕ್ ಏರಿಯಾ. ಹೊರೈನ್ ಮಾಲ್. ಸೊ ಈ ರೋಡಲ್ಲಿ ಬಂದ್ವಿ ಗೈಸ್, ಹೊರೈನ್ ಮಾಲ್ ರೋಡಲ್ಲಿ. ಅವಾಗಿಲ್ಲಿ ನಾನು ಖುಷಿ ಬರ್ತಾ ಇದ್ವಿ ಈ ರೋಡಿಗೆ, ಅವಾಗ ಬರ್ತಾನೆ ಇರ್ತಿದ್ವಿ ಗೈಸ್. ಅವಾಗ ಈಗ ನಮ್ಗೆ ಯಾವಾಗ ಯಲಹಂಕ ಹೋಗ್ಬಿಟ್ವೋ ಆ ಕಡೆ ಫುಲ್ ಈ ಕಡೆ ಸೈಡ್ ಬರೋದೇ ಕಮ್ಮಿ ಆಗ್ಬಿಡ್ತು ಗೈಸ್. ಖುಷಿ ಈ ಕಡೆ ಸೈಡ್ ವರ್ಕ್ ಮಾಡ್ತಿರುವಾಗ ಅವಾಗ ಏನಕ್ಕಾದ್ರೂ ಶಾಪಿಂಗ್ಗೆ ಅಂತನಾದ್ರು ಬಂದ್ಬಿಡ್ತಿದ್ವಿ ಈ ಕಡೆ ಸೈಡು. ಅಂದ್ರೆ ನಾನು ಬರ್ತಿದ್ದೆ. ಫೈನಲಿ ನಮ್ಮ ಪ್ಲೇಸ್ಗೆ ಬಂದಾಯ್ತು. ಎಲ್ಲಿ ಏನು ಅಂತ ಹೋಗೋಣ ಬನ್ನಿ. ಇದೇನ ಕಮ್ಮಿ, ಒಂದು ಬೆಣ್ಣೆ ಮಸಾಲೆ, ಕಾಫಿ ಎಷ್ಟು? ರಶ್ ಅಂದ್ರೆ ರಶ್ ಇದೆ. ಬಾ ತಿಂತಿರೋಣ, ದೋಸೆನೆ ಆಮೇಲೆ ಇಸ್ಕೋಣ. ಹುಲಿ ಒಬ್ಬರೇ ಎಲ್ಲಿಗೆ ಬಂದಿರೋದಂತ ಹೇಳ್ದ? ಇಲ್ಲ, ನೀನೇ ಮಾಡೋದು. ಎಲ್ಲಿ ಬಂದಿದೆ ಅಂತ ಹೇಳು. ಫೇಮಸ್ ಬ್ಯಾಂಗ್ಳೂರ್ ದ ರಾಮೇಶ್ವರಂ ಕೆಫೆ. ನೀನೇ ಫಸ್ಟ್ ಟೇಸ್ಟ್ ಮಾಡು. ಹೆಂಗಿದೆ? ಚೆನ್ನಾಗಿದೆ. ಕ್ರೇಜಿ. ಸ್ಪೂನ್ ಇದೆಯೋ? ಸರಿಯಾಗಿ ತಿಂತೀಯಲ್ಲ ಇವಾಗ? ಬೆಲ್ಲ ತುಪ್ಪ ರಾಮೇಶ್ವರಂ. ದ ರಾಮೇಶ್ವರಂ. ನೆಕ್ಸ್ಟ್ ಬಟರ್ ದೋಸಾ ನೋಡಿ ಗೈಸ್, ಫುಲ್ ತಿಂತಿರೋದೇ ಸುಮ್ಮನೆ ಕದ್ಬಗ್ಸ್ಕೊಂಡು. ಗೈಸ್ ಪ್ರತಿಗೆ ದೋಸೆ ತಿನ್ನೋದು ಹೇಳ್ಕೊಡ್ಬೇಕು ಗೈಸ್. ದೋಸೆ ಸೆಂಟ್ರಲ್ ಮುರಿಬೇಕು, ಇವಾಗ ಮುರಿತಾ ಇದ್ದಾರೆ ನಾನು ಹೇಳ್ಕೊಟ್ಮೇಲೆ. ಸೆಂಟ್ರಲ್ ಹಿಂಗ ಮುಟ್ಬೇಕು, ಅವಾಗ ಅದು ಮಜಾ. ಹೆಂಗಿದೆ ಚಿನ್ನ? ಫುಲ್ ಬಟರ್ ಇಂದಾನೇ ಮಾಡಿರೋ ತರ ಇದೆ.
ಬಟರ್ ಎಲ್ಲ ಕಣ, ಬಟರ್ ಮೇಲ್ ಇಟ್ಟಿರೋದಷ್ಟೇ, ಮಾಡಿರೋದು ಫುಲ್ ಗೀಯಲ್ಲಿ ಮುಳುಗ್ಸಿದಾರೆ ಅದನ್ನ. ಬಟರ್ ನಿನಗೆ ಮೇಲ್ ಉಜ್ತಾರೆ ಅಷ್ಟೇ, ಬಟ್ ಫುಲ್ ಎಣ್ಣೆಲಿ ಕರ್ದಂಗ್ ಕರೀತಾರೆ ದೋಸೆನ, ಅದಕ್ಕೆ ಅಷ್ಟು ಇದು ಬರೋದು. ನಾನು ತಿಂತೀನಿ ನೋಡಿ ಹೆಂಗ್ ಇಳಿತಾ ಇದೆ ತುಪ್ಪ. ದೋಸೆ ನೋಡಿದ್ರೆ ಒಂದ್ ನೆನಪಾಗುತ್ತೆ. ಖುಷಿ ಫೇವ್ರೆಟ್ ಗೈಸ್, ದೋಸೆ ಅಂದ್ರೆ ಖುಷಿ ಸಖತ್ ಇಷ್ಟ. ನಾನು ಇದೇ ಫಸ್ಟ್ ಟೈಮ್ ಎಷ್ಟೊಂದು ದಿನ ಮೇಲೆ ತಿಂತಾ ಇರೋದು ದೋಸೆ. ದೋಸೆ ತಿಂದು ಫುಲ್ ನೀರು ಕುಡಿತಾ ಇದೆ. ನೋಡಿ ನೋಡೋಣ, ನೌಶ ಒಂದಾಗ ಬರೋಣ ಅನ್ಸುತ್ತೆ. 1313 ಸಬ್ಸ್ಕ್ರೈಬರ್ಸ್ ಅಂಡ್ ಅನಾಲಿಸಿಸ್ ಅಲ್ಲಿ ನೋಡಿದ್ರೆ 60 ಅವರ್ಗೆ 60 ಮಿನಿಟ್ಸ್ಗೆ ಒಂದು ವಿಡಿಯೋ 2.5 ಓಡಿದೆ. ನೋಡಿದ್ರೆ 75.0 2 ಡೇಸಲ್ಲಿ ನಾವು ರೀಚ್ ಆಗ್ತಾ ಇದೀವಿ ಗೈಸ್. ಪರವಾಗಿಲ್ಲ, ಹಿಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಮ್ಮ ಪ್ರೀತಿ ಪ್ರತಿ ಅವರ ಫೇವ್ರೆಟ್ ನಾಯಿ ಬಂತು, ಎದ್ರುಕೊಂಡು ಕೂತಿದ್ದಾರೆ. ನನಗೇನೋ ನಾಯಿ ಅಂದ್ರೆ ಆಗಲ್ಲ ಗೈಸ್, ಯಾಕೆ ಅಂತ. ನಮ್ಮ ಡ್ರೈವ್ ಮುಗಿಸಿ ಲಾಂಗ್ ಡ್ರೈವ್ ಅಲ್ಲ, 25 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಹೋಗಿದ್ವಿ ಗೈಸ್ ಅಷ್ಟೇ. ಅದೆಂತ ಭಯ ಓದಂಗಾಯ್ತು. ಇಲ್ಲಿ ಬಂದ್ವಿ ಗೈಸ್ ನಾವು ಇವಾಗ. ಹೋಗಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಏನು ಗೊತ್ತಾ, ನನಗೆ ಏನು ಫೀಲ್ ಆಯಿತು ಅಂತಂದರೆ, ರಾಮೇಶ್ವರಂ ಏನದು ಫುಡ್ ಅಲ್ಲಿ ಹೋಟೆಲಲ್ಲಿ ಎಷ್ಟು ನೀಟ್ ಕ್ಲೀನಾಗಿ ಇತ್ತು, ತುಂಬ ರಶ್ಶು. ಆ್ಯಕ್ಚುಲಿ ನೀವು ಪ್ಲ್ಯಾನ್ ಮಾಡೋಂಗಿದ್ರೆ ಮಾಡಿ, ಸಕ್ಕತ್ತಾಗಿತ್ತು ಫುಡ್ಡೆಲ್ಲ. ಅದ್ರ ರಿವ್ಯೂ ಹೇಳ್ತಾ ಇರೋದು ಇವಾಗ ನಾನು. ಸಕ್ಕತ್ತಾಗಿತ್ತು ಫುಡ್ಡೆಲ್ಲ. ನಾವು ಮನೆಗೆ ಹೋಗಿ ಇಲ್ಲ ಬಾಯ್, ನಾನು ಇಲ್ಲೇ ವ್ಲಾಗ್ನ ಎಂಡ್ ಮಾಡಿಬಿಟ್ಟು ನಾನು ಮನೆಗೆ ಹೋಗಿ ಪಾಚ್ಕೊಂಬಿಡ್ಬೇಕು. ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ ಗೈಸ್. ಇಲ್ಲೇ ಇವಾಗಿನೋ ಖುಷಿ ಏನು ಕೆಲಸ ಇದೆ ಗೊತ್ತಾ, ಬೈಕ್ ಇಲ್ಲಿ ನಿಲ್ಲಿಸ್ಬೇಕು, ಇಲ್ಲಿನ ಗೇಟ್ ಹಾಕಬೇಕು, ಅಷ್ಟರಲ್ಲಿ ನನ್ನ ವ್ಲಾಗ್ನ ಕಂಪ್ಲೀಟ್ ಮಾಡಬೇಕು ಗೈಸ್. ಓಕೆ. ಸೊ ಆಮೇಲೆ ಸಕ್ಕತ್ತಾಗಿತ್ತು, ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಗೈಸ್. ಖುಷಿ ನಿನಗೆ? ಖುಷಿ ಬಿಡಿ ಗೈಸ್, ಖುಷಿ 4ನೇ ಸತಿ ಹೋಗ್ತಾ ಇರೋದೇನೋ ಅಲ್ಲಿಗೆ. ಅವನ್ನ ಏನು ಕೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಆಫ್ ನನಗೆ ಚೆನ್ನಾಗಿದೆ ಅಂತ ಅನ್ನೋದಕ್ಕೆ ಇವತ್ತು ನನ್ನ ಕರ್ಕೊಂಡು ಹೋಗಿದ್ದು ಖುಷಿ. ಸೊ ಗುಡ್. ಹಾಗೆ ಒಂದು ಡ್ರೈವ್ ಆಗುತ್ತೆ, ಜೊತೆಗೆ ಏನಾದರೂ ತಿನ್ಕೊಂಡು ಬರ್ಬೋದು ಅಂತ. ಓಕೆ. ಬಟ್ ಕ್ಲೀನಿಂಗ್ ಎಲ್ಲ ಸಖತ್ತಾಗಿ ಕ್ಲೀನಿಂಗ್ ಇತ್ತು. ಮತ್ತು ನಾವು ಕುಡ್ದು ಕಾಫಿ ಅಲ್ಲಿಟ್ಟರೆ ಟಕ್ ಅನ್ನಂಗೆ ಅದು ಗ್ಲಾಸ್ ತೊಗೊಂಡು ಹೋಗ್ತಾಯಿದ್ರು. ಮತ್ತು ಕ್ಲೀನಿಂಗ್ ಮಾಪಿಂಗ್ ಆಗಿರ್ಬೋದು, ಅದೆಲ್ಲ ಪಟ 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 ಅಂತ ಮಾಡ್ತಾಯಿದ್ರು. ಅಂದರೆ ಫುಲ್ ನೀಟ್ ಅಷ್ಟೇ, ಇನ್ನು ಏನು ಹೇಳೋಂಗಿಲ್ಲ ಅದ್ರ ಬಗ್ಗೆ. ಫುಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ಮತ್ತು ಪ್ರೈಸ್ ತುಂಬ ಹೈ ಪ್ರೈಸ್ ಅಂತ ಏನಿಲ್ಲ, ನಾರ್ಮಲ್ ಇಲ್ಲಿ ಥರನೇ ಇದೆ. ಸ್ವಲ್ಪ ಏನೋ ವೇರಿಯೇಷನ್ಸ್ ಇರುತ್ತೆ, ಬಟ್ ತುಂಬ ಏನು ಹೈ ಪ್ರೈಸ್ ಅಂತ ಏನಿಲ್ಲ. ಬಟ್ ಕ್ವಾಲಿಟಿ ಮತ್ತು ಫುಲ್ಲು ಬಿಸಿ ಬಿಸಿ ಚೆನ್ನಾಗಿತ್ತು. ಆಮೇಲೆ ಟೇಸ್ಟ್ ಮಾಡೋಕ್ಕೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ ಅಲ್ಲಿ. ಅಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಚೂಸ್ ಮಾಡಿ ತಿನ್ಬೋದು ಗೈಸ್. ಓಕೆನಾ? ಓಕೆ. ನನಗೆ ಈಗ ಫುಲ್ಲು ಲೋಡ್ ಆಗಿಬಿಟ್ಟಿದೆ ಹೊಟ್ಟೆ, ಇವಾಗ ಹೋಗಿ ಪಾಚ್ಕೋಬೇಕು ಗೈಸ್. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಗೈಸ್ ನೋಡಿ ಗೈಸ್ ಇಲ್ಲಿ see you on the next vlog. Thank you for watching. Bye bye.